ಮುಳುಬಾಗಿಲು ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಅರಬಪಲ್ಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ತಪಾಸಣಾ ಶಿಬಿರದಲ್ಲಿ ಗಿವರ್ಲಿ ಕೇರ್ ಫೌಂಡೇಶನ್ ಸಂಸ್ಥಾಪಕರಾದ ಕೆ ಗೀತಾರವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ವಿವರವಾಗಿ ಪೋಷಕರಿಗೆ ಮನಮುಟ್ಟುವಂತೆ ತಿಳಿಸಿದರು. ಶಾಲೆಯ ವಿದ್ಯಾರ್ಥಿಗಳು ಪೋಷಕರಿಗೆ ಮನವಿ ಮಾಡಿದ್ರು. ಏನೆಂದ್ರೆ ಆರೋಗ್ಯವೇ ಭಾಗ್ಯ, ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದರಿಂದ ಉತ್ತಮ ಆರೋಗ್ಯವನ್ನ ಪಡೆಯಬಹುದು. ಆರೋಗ್ಯ ಒಂದು ಚೆನ್ನಾಗಿದ್ರೆ ಮನುಷ್ಯನ ಜೀವನವೇ ಅವರ ಬಾಳು ಬಂಗಾರ ಇದ್ದಂತೆ ಎಂದು ಹೇಳಿದ್ರು. ತದನಂತರ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಬ್ರಹ್ಮಣಿರವರು ವೈದ್ಯರ ಬಗ್ಗೆ ಅಪಾರವಾದ ಗೌರವವನ್ನ ನೀಡಿದ್ರು. ವೈದ್ಯರು ದೇವರಿಗೆ ಸಮಾನ ಎಂದು ಹೇಳಿದ್ರು. ನಂತರ ಮಾತನಾಡಿದ ಗಿವರ್ಲಿ ಫೌಂಡೇಶನ್ ನಿರ್ದೇಶಕರಾದ ವಿಮಲಾರವರು ಶಿಕ್ಷಣದ ಬಗ್ಗೆ ವಿವರವಾಗಿ ಶಾಲೆ ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸಿದ್ರು. ನಂತರ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಗಮನ ವಹಿಸಬೇಕೆಂದು ಪೋಷಕರಿಗೆ ತಿಳಿಸಿದ್ರು. ನಂತರ ಮಾತನಾಡಿದ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಬಾಬುರವರು ಆರೋಗ್ಯದ ಬಗ್ಗೆ ಪರಿಪೂರ್ಣ ಮಾಹಿತಿ ಪ್ರತಿಯೊಬ್ಬ ಶಾಲೆಯ ಮಕ್ಕಳ ಪೋಷಕರಿಗೆ ಪರಿಜ್ಞಾನ ಇರಬೇಕೆಂದು, ಆರೋಗ್ಯವೇ ಮಹಾಭಾಗ್ಯ, ಆರೋಗ್ಯವಂತರು ಪ್ರತಿದಿನ ಶ್ರೀಮಂತನಾಗಿರುತ್ತಾನೆ ಎಂದು ಹೇಳಿದರು. ಗಿವರ್ಲಿ ಕೇರ್ ಫೌಂಡೇಶನ್ ವ್ಯವಸ್ಥಾಪಕರಾದ ಕೆ ಗೀತಾರವರು ನಮ್ಮ ಸಂಸ್ಥೆಯಿಂದ ಸಮಾಜ ಸೇವೆ ಮಾಡುವುದು ನಮ್ಮ ಹಲವಾರು ದಿನಗಳ ಕನಸಾಗಿದ್ದು, ಆ ಕನಸನ್ನ ನನಸು ಮಾಡುವುದೇ ನಮ್ಮ ಉದ್ದೇಶವಾಗಿದೆ ಎಂದು ಶಾಲೆಯ ಮಕ್ಕಳ ಪೋಷಕರಿಗೆ ಹೇಳಿದರು. ಮುಂದಿನ ದಿನಗಳಲ್ಲಿ ಅನೇಕ ಸಮಾಜ ಸೇವೆಗಳನ್ನು ನಮ್ಮ ಫೌಂಡೇಶನ್ನಿಂದ ಹಮ್ಮಿಕೊಳ್ಳಲಾಗುವುದು ಎಂದು ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಮನಮುಟ್ಟುವಂತೆ ಹೇಳಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು, ಇದಕ್ಕೆ ನಮ್ಮ ಜೊತೆಯಲ್ಲಿ ಸಹಕರಿಸಿರುವ ನಾರಾಯಣ ಹೃದಯಾಲಯ ಮತ್ತು ಜಾಲಪ್ಪ ಮೆಡಿಕಲ್ ಕಾಲೇಜ್ ಸಂಶೋಧನಾ ಇವೆರಡೂ ಮೂರು ತಂಡಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದು ತುಂಬಾ ಸಂತೋಷದ ವಿಷಯ. ಇದು ಏನಂದ್ರೆ, ಈ ಉಚಿತ ಶಿಬಿರದಿಂದ ಮಕ್ಕಳಿಗೆ ಉಚಿತ ಆರೋಗ್ಯ ಜೊತೆಗೆ ಇಲ್ಲಿ ಆಭಾ ಕಾರ್ಡ್ ಮಾಡಿಕೊಟ್ಟು ಅದರಿಂದ ಪ್ರಯೋಜನ ಏನಂದ್ರೆ, ನೆಕ್ಸ್ಟ್ ಗೆ ಆಭಾ ಕಾರ್ಡ್ ಪಡೆದವರ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗತ್ತೆ. ಬಟ್ ಏನಂದ್ರೆ, ಒಂದು ಮೆಡಿಸಿನ್ ಕಾಸ್ಟ್ ಮಾತ್ರ ನೀವು ಮಕ್ಕಳಾಗ್ಲಿ ಪೋಷಕರಾಗ್ಲಿ ಯಾರಾದ್ರೂ ಸಾರ್ವಜನಿಕರಾಗ್ಲಿ ಇದರ ಆಭಾ ಕಾರ್ಡ್ ಮುಖಾಂತರ ಅವರಲ್ಲಿ ಉಚಿತವಾಗಿ ಸೇವೆಯನ್ನು ಪಡೆಯಬಹುದು. ಇದೊಂದು ಸೌಕರ್ಯವನ್ನು ನಮ್ಮ ಜಾಲಪ್ಪ ಆಸ್ಪತ್ರೆಯವರು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ರು ಈ ಶಿಬಿರದ ಉಪಯೋಗವನ್ನು ಪಡೆದುಕೊಳ್ಬೇಕೆಂದು ವಿನಂತಿಸ್ಕೊಳ್ತೇನೆ. ಮೊದಲನೇದಾಗಿ ಆರೋಗ್ಯ ಅಂದ್ರೆ ಏನಂದ್ರೆ, ಆರೋಗ್ಯವಾಗಿರುವುದು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕವಾಗಿ ಆರೋಗ್ಯವಾಗಿರೋದು ಮುಖ್ಯ. ಪ್ರತಿಯೊಬ್ರು ದೈಹಿಕವಾಗಿ ಫಿಸಿಕಲಿ ಫಿಟ್ ಇರೋದಕ್ಕೆ ಯೋಗ ಸಪೋರ್ಟ್ ಮಾಡಕ್ಕೆ, ಮಾನಸಿಕವಾಗಿರೋದಕ್ಕೆ ಮೆಡಿಟೇಷನ್ ಸಪೋರ್ಟ್ ಕೊಡತ್ತೆ, ಜೊತೆಗೆ ಸಾಮಾಜಿಕವಾಗಿ ಯಾವುದು ತಪ್ಪು ಯಾವುದು ಸರಿ ಅನ್ನೋ ಆಲೋಚನೆ ಮಾಡ್ಬೇಕು ಈಗಿನ ಯುವ ಜನತೆಯರು ಮೇನ್ ಆಗಿ. ಹಂಗಾಗಿ ಆರೋಗ್ಯವೇ ಭಾಗ್ಯ ಅನ್ನುವ ದೃಷ್ಟಿಯಲ್ಲಿ ನನ್ನ ಒಂದು ಸೇವೆ ಈ ಸಮಾಜ, ಈ ಮುಳುಬಾಗಿಲಿನ ಜನತೆಗೆ ಸಿಗಲಿದೆ. ಜೊತೆಯಲ್ಲಿ ನಮ್ಮ ಜೊತೆ ಸಹಕರಿಸಿರುವ ಚಂದ್ರಶೇಖರ್ ಅವರಿಗೆ ದೊಡ್ಡ ನಮಸ್ಕಾರಗಳು. ಮೇನ್ ಆಗಿ ಬಾಬು ಅವ್ರ ಬಗ್ಗೆ ನಾನು ಹೇಳ್ಬೇಕು. ಬಾಬು ಅವರು ಯುವ ಮುಖಂಡರು, ಬರಬೇಕು, ಬನ್ನಿ. ಎಷ್ಟು ಎನರ್ಜೆಟಿಕ್ ಎಂಥೂಸಿಸ್ಟಿಕ್ ಇದಾರೆ ಅಂದ್ರೆ, ಮೇಡಮ್ ಏನಾದ್ರೂ ಮಾಡಿಸಿ. ಈ ಶಾಲೆ ಬಗ್ಗೆ ಮೇನ್ ಆಗಿ ನೀವೆಲ್ಲ ಮೇನ್ ಆಗಿ ಪುಣ್ಯ ಮಾಡಿದಿರಿ ಇಂತ ಒಂದು STMC ಮೆಂಬರ್ ಅಧ್ಯಕ್ಷನಾಗಿ ಪಡೆಯೋದಕ್ಕೆ. ಅಷ್ಟು ಎನ್ಕರೇಜ್ಮೆಂಟ್ ಇದೆ, ಸೆಲ್ಫ್ ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೆ. ಈ ಏನಾದ್ರೂ ಒಂದು ಎಕ್ಸ್ಟ್ರಾ ಮಾಡ್ಬೇಕು, ಈ ಶಾಲೆಗೆ ಮಾಡ್ಬೇಕು. ನಾನ್ ಮೊನ್ನೆ ಬಂದಾಗ ಇಲ್ಲಿ ಇನ್ನು ಏನು ಪ್ಲಾಟ್ಫಾರ್ಮೇ ಇರ್ಲಿಲ್ಲ ಈ ಸ್ಟೇಜಿಗೆ, ಅಷ್ಟು ಫಾಸ್ಟ್ ಆಗಿ ಮಾಡಿಸಿರ ಕ್ಯಾಂಪ್ಗೋಸ್ಕರ. ಇನ್ನೊಂದು ವರ್ಷ ನಮ್ಗೆ ಅವಕಾಶ ಕೊಡಿ. ಈಗ ಬಂದು 3 ತಿಂಗಳಾಗಿದೆ ಅಷ್ಟೇ ಅವರು ಪೊಸಿಷನ್ ತಗೊಂಡು. ಇನ್ನೊಂದು ವರ್ಷ ಕೊಡಿ, ನಾನು ಇನ್ನು ಮಾದರಿ ಶಾಲೆಯಾಗಿ ಮಾಡ್ಬೇಕು ಅನ್ನೋ ಕನ್ಸ್ ಕಂಡ್ಕೊಂಡಿದ್ದಾರೆ. ನಿಜವಾಗ್ಲೂ ನಿಮ್ಮ ಈ ಶಾಲೆಯ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟಷ್ಟು, ಅವ್ರು ಆದಷ್ಟು ಎಷ್ಟು ಸಹಾಯ ಆಗತ್ತೋ ಅಷ್ಟು ಮಾಡಿ ಇನ್ನೂ ಡೆವಲಪ್ ಮಾಡೇ ಮಾಡ್ತಾರೆ ಈ ಶಾಲೆಗೆ. ಮತ್ತೆ ಪ್ರಿನ್ಸಿಪಲ್ ಸುಬ್ರಹ್ಮಣ್ಯಂ ಸರ್ ವಯಸ್ಸಾದ್ರೂ ಕೂಡ ಹೆಡ್ ಮಾಸ್ಟರ್ ಎಲ್ಲಿದ್ದಾರೆ ಕಾಣಿಸ್ತಿಲ್ಲ, ಬರ್ಬೇಕಿತ್ತು. ಎಲ್ಲ ಸೆಲ್ಫ್ ಇನ್ವಾಲ್ವ್ ಆಗಿದ್ದಾರೆ, ಸೆಲ್ಫ್ ಮೋಟಿವೇಟೆಡ್. ಅವರು ಏನಾದ್ರೂ ಡೆಡಿಕೇಟ್ ಮಾಡ್ಬೇಕು ಶಾಲೆಗೆ ಅಂತಿದ್ದಾರೆ. ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಅವರು ಭಗವದ್ಗೀತೆ ಉಪಾಯನ ಮಾಡ್ತಿದ್ದಾರೆ. ಸೊ ಕಲಿಯೋ ಇಂಟ್ರೆಸ್ಟ್ ಇರೋರು ಅವರನ್ನ ಭೇಟಿ ಆದ್ರೆ ಪ್ರತಿದಿನ ಒಂದ್ ಅರ್ಧ ಗಂಟೆ 1 ಅವರ್ ನಿಮ್ಮ ಸಮಯ ಕೊಡ್ತೀರಾ ಅನ್ನೋದಾದ್ರೆ ಭಗವದ್ಗೀತೆ ಕೂಡ ಹೇಳ್ಕೊಡ್ತಾರೆ ಅವ್ರು ಎಲ್ಲಾ ಮಕ್ಕಳಿಗೂ. ಇಷ್ಟೇ ಮಾತ್ರ. ಎಲ್ಲಾ ವೈದ್ಯಕೀಯರಿಗೂ ನನ್ನ ನಮಸ್ಕಾರಗಳು. ಬಂದು ಇಲ್ಲಿ ಮಕ್ಕಳಿಗಾಗಿ ಅವರು ಕೂಡ ಒಂದು ಸೇವೆ ಸಲ್ಲಿಸ್ತಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.